ಸದರ್ಗ ಹೆಸ್ಕಾಂ ಕಚೇರಿಯಲ್ಲಿ ಸಿಬ್ಬಂದಿ ನೇಮಕ ಮಾಡದಿದ್ದರೆ ಉಗ್ರ ಹೋರಾಟ. ಡಾಕ್ಟರ್ ಅಬ್ದುಲ್ ಕಲಾಂ ಯುವ ಸಮಾಜ ಸೇವಾ ಸಂಘದಿಂದ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ. ಚಿಕ್ಕೋಡಿ ತಾಲೂಕಿನ ಸದಲ್ಗ ಪಟ್ಟಣದ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಉಪ ವಿಭಾಗ ಕಾರ್ಯಾಲಯ ಸೇರಿ ಬೋರ್ಗಾಂವ್ ಸಬ್ ಸ್ಟೇಷನ್ ವಿಭಾಗದಲ್ಲಿ ಕಳೆದ 4 ವರ್ಷಗಳಿಂದ ಸಿಬ್ಬಂದಿ ಕೊರತೆಯಾಗಿದ್ದು, ಸಿಬ್ಬಂದಿಯನ್ನು ತಕ್ಷಣ ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿ ಸದಲ್ಗ ಪಟ್ಟಣದ ರೈತರು, ಸಾರ್ವಜನಿಕರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಯುವ ಸಮಾಜ ಸೇವಾ ಸಂಘದ ವತಿಯಿಂದ ಸದಲ್ಗ ಹೆಸ್ಕಾಂ ಕಾರ್ಯಾಲಯಕ್ಕೆ ತೆರಳಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ಸಂಘದ ಅಧ್ಯಕ್ಷ ಅಜರುದ್ದೀನ್ ಶೇಖ್ ಜಿ ಮಾತನಾಡಿ, ಈಗಾಗಲೇ ಹಲವು ಬಾರಿ ಸಿಬ್ಬಂದಿ ಕೊರತೆಯು ಕುರಿತು ಮೌಖಿಕವಾಗಿ ಹಾಗೂ ಲಿಖಿತವಾಗಿ ಅರ್ಜಿ ಸಲ್ಲಿಸಲಾಗಿದೆ. ಆದರೂ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದು ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಉಡಾಫೆ ಉತ್ತರ ನೀಡಿ ರೈತರನ್ನ ಕಡೆಗಣಿಸಲಾಗುತ್ತಿದೆ. ಬರುವ 1 ವಾರದಲ್ಲಿ ಸಿಬ್ಬಂದಿ ನೇಮಕ ಮಾಡದಿದ್ದರೆ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹದೊಂದಿಗೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೇನು ಸದಲ್ಗದವ್ರು ಇಲ್ಲಿ ಏನಲ್ಲ ಎಲ್ಲ ರೈತರು ಗ್ರಾಹಕರು ಕೂಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸದಲ್ಗ ಪಟ್ಟಣಕ್ಕೆ ಮಲತಾಯಿ ಧೋರಣೆಯನ್ನು ಮಾಡ್ತಕ್ಕಂಥ ಆ ಹೆಸ್ಕಾಂ ಅಧಿಕಾರಿಗಳಿಗೆ ಒಂದು ಚುರುಕು ಬಿಡಿಸೋ ಸಲುವಾಗಿ ನಾವೇನಪ್ಪ ಅಂತಂದ್ರೆ ಇವತ್ತೆಲ್ಲ ನಾವಿಲ್ಲಿ ಕೂಡಿದ್ದೀವಿ. ಉದ್ದೇಶ ಏನಪ್ಪ ಅಂತಂದರೆ, ವಿಷಯ ಸದಲ್ಗ ಉಪವಿಭಾಗದಲ್ಲಿ ನೌಕರ ಕೊರತೆ ಇಲ್ಲಿ ಏನಪ್ಪ ಅಂತಂದ್ರೆ ನಿಭಾಯಿಸುವ ಕುರಿತು, ಅದ್ರ ಕುರಿತು ಏನಪ್ಪ ಅಂತಂದ್ರೆ ನಾವಿಲ್ಲಿ ಮನವಿ ಕೊಡಲಿಕ್ಕೆ ಇವತ್ತೇನಪ್ಪ ಅಂತಂದರೆ ಇಲ್ಲಿ ಬಂದಿದ್ದೀವಿ. ನಾವು ಸರಿಸುಮಾರು ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಸದಲಗದಲ್ಲಿ ಏನಪ್ಪ ಅಂತಂದರೆ ಸುಮಾರು 69 ಹುದ್ದೆಗಳದ. 69 ಹುದ್ದೆಗಳ ಪೈಕಿ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 23 ಜನ ಮಾತ್ರ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಇದ್ರಾಗ ಬೋರ್ಗಾಂವ್ ಆಗಿರ್ಬೋದು, ಅದೇ ರೀತಿ ಏನಪ್ಪ ಅಂತಂದರೆ ನಮ್ಮ ಸದಲ್ಗ ಆಗಿರ್ಬೋದು. ಕೇವಲ ಸದಲ್ಗ ಪಟ್ಟಣಕ್ಕೆ ಒಬ್ಬರೇ ಏನಪ್ಪ ಅಂತ ಲೈನ್ಮ್ಯಾನ್ಗಳದ. ಸದಲ್ಗ ದೊಡ್ಡ ಪುರಸಭೆ ಅದ. ಮತ್ತು ಅದೇ ಏನಪ್ಪ ಬೇರೆ ಊರಿಗೆ ನಾವು ಕಂಪೇರ್ ಮಾಡಿದಾಗ ಏನಪ್ಪ ಅಂತ ಅಲ್ಲಿ ಹೆಚ್ಚಿಗೆ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟ ಏನದಪ್ಪ ಅಂತಂದರೆ, ತತ್ಕ್ಷಣ ನಮ್ಮ ಹೆಸ್ಕಾಂ ಅಧಿಕಾರಿಗಳು ಇಲ್ಲಿ ಸದಲ್ಗಕ್ಕೆ ನಿಯೋಜನೆ ಮಾಡೋಕ್ಕೆ ಆಗಬೇಕು. ಈಗಾಗಲೇ ಸರ್ ನಿಮ್ಮ ಇಲಾಖೆಯಲ್ಲಿ ಕಾರ್ಯನಿರ್ತಕ್ಕಂಥ ಆಫೀಸಾಗ ಕೆಲಸ ಮಾಡ್ತಿದ್ದಾರೆ. ಅವರು ಹುದ್ದೆಗಳನ್ನ ಏನಪ್ಪ ಅಂತಂದ್ರೆ ಮಾಡ್ತಿದ್ದಾರೆ. ಲೈನ್ಮೆನ್ ಕೋಡಿ ಉಪವಿಭಾಗದಲ್ಲಿ ಸದಲ್ಗದಿಂದನೇ ಭಾಳ ಡಿಮ್ಯಾಂಡ್ ಇದೆ ಸರ್. ಹೆಚ್ಚಿಗೆ ಇಲ್ಲಿ ಏನಪ್ಪ ಅಂತಂದರೆ ರೈತರು ಕರೆಂಟನ್ನು ತೊಗೋತಾ ಇದ್ದಾರೆ. ಇಂಡಸ್ಟ್ರಿ ಏರಿಯಾಗಳದ. ಇಂಡಸ್ಟ್ರಿ ಏರಿಯಾಗ ಇಷ್ಟೆಲ್ಲ ನಾವು ಎಲ್ಲ ಪ್ರಮಾಣ ಡಿಮ್ಯಾಂಡು ಹೆಚ್ಚದ ಮತ್ತು ಕೊಡ್ತಕ್ಕಂಥ ಹೆಚ್ಚಿಗೆ ಇಲ್ಲೇ ಇದ್ದು ಇಲ್ಲೇ ಸಮಸ್ಯೆಗಳ ಕೊರತೆ ಇದೆ. ಅದಕ್ಕೆ ದಯಮಾಡಿ ತಮ್ಮ ಅಧಿಕಾರಿಗಳಿಗೆ ಸರ್ ಇದನ್ನು ತಾವು ಶುರು ಮಾಡಿಸಬೇಕು. ಒಂದು ವೇಳೆ ತಾವು ಈ 7 ದಿನಗಳ ಒಳಗಡೆ ತಾವು ಏನಾದರೂ ಇದಕ್ಕೆ ಪರಿಹಾರ ಕೊಡದೇ ಇದ್ದರೆ ನಾವು ಇದೇ ಹೆಸ್ಕಾಂ ಕಚೇರಿ ಮುಂದ್ಗಡೆ ಏನಪ್ಪ ಅಂದ್ರೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹವನ್ನು ನಾವೆಲ್ಲ ವಿದ್ಯಾರ್ಥಿ ಬಳಗ, ರೈತರು ಮತ್ತು ಹೋರಾಟಗಾರರು ಎಲ್ಲರೂ ಸೇರಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸದಲ್ಗ ಒಂದು ಬಂದ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಮನೆಯಿಂದ ಮುಖಾಂತರ ನಾವು ಇಲ್ಲಿ ಸ್ಟ್ರೈಕನ್ನು ಕುಂತೀವಿ ಅಂತಕ್ಕಂಥ ಮಾತನ್ನು ನಾನು ಇದೇ ವೇದಿಕೆ ಮುಖಾಂತರ ತಮಗೆ ಮನವಿ ಮಾಡ್ತೀನಿ ಸರ್. ಇಲ್ಲಿ ನೆರೆದು ಎಲ್ಲರಿಗೂ ನಮಸ್ಕರಿಸುತ್ತಾ, ಈಗಾಗಲೇ ನಾವು ಸದಲ್ಗ ಉಪವಿಭಾಗದಲ್ಲಿ ಸದಲ್ಗ ಮತ್ತು ಬೋರ್ಗಾಂವ್ 2 ಶಾಖೆಗಳಲ್ಲಿ ನಮ್ಮ ಸಿಬ್ಬಂದಿ ಕೊರತೆ ಇದೆ ಅಂತೇಳಿ ಆಲ್ರೆಡಿ ನಾವು ಮೇಲ್ಗಡೆ ಮೆಸೇಜ್ ಬಿಟ್ಟಿದ್ದೀವಿ. ಅದು ಮತ್ತು ಲೆಟರ್ ಸಹ ಕೊಟ್ಟಿದ್ದೀವಿ. ಏನಲ್ಲಿ ಮುಖಾಂತರ ಲೆಟರ್ ಎಲ್ಲ ಹೋಗಿದ್ದಾವೆ. ಅದಕ್ಕೆ ಮೇಲ್ಗಡೆಯಿಂದ ಈ ಮೇಡಮ್ ಆಗಿರಲಿ, ಮೇಡಮ್ ಎಸ್ ಆಗಿರಲಿ ಎಲ್ಲರೂ ನಮ್ಮ ಮ್ಯಾನ್ ಪವರ್ ನಾವು ಫಿಲಪ್ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮತ್ತೆ ಅವ್ರಿಗೆ ಮೇಲೆ ಮಾತಾಡ್ತೀವಿ. ನೀವು ಎಲ್ಲರೂ ನಮ್ಮ ಸಹಕಾರ ಕೊಡ್ರಿ, ಮತ್ತು ನೀವು ಮಾಡ್ತಾರೋ ಕಾರ್ಯ ಸರಿ ಇದೆ. ಯಾಕಂದರೆ ಮ್ಯಾನ್ ಪವರ್ ಬೇಕಾಗಿದೆ ಎಲ್ಲರಿಗೂ. ಮ್ಯಾನ್ ಪವರ್ ಇದ್ರೆ ನಾವು ಕೆಲಸಗಳನ್ನು ಮಾಡ್ಬೋದು, ಎಲ್ಲನೂ ಸರಿಯಾಗಿಡ್ಬೋದು. ಅದಕ್ಕೆ ನೀವು ಹೋರಾಡ್ರಿ, ನಾವು ಹೋರಾಡೋ ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಂತೋಷ್ ಹುಗಾರ್, ಬಸವರಾಜ್ ವಾಲಿ, ಅಜರುದ್ದೀನ್ ಶೇಖ್ ಜಿ, ಸಚಿನ್ ಪಾಟೀಲ್, ಪ್ರಭು ಹವಾಲ್ದಾರ್, ಸಂಜು ಕಾಂಬ್ಳೆ, ರಾಜು ಅಮೃತ ಸಮ್ಮನ್ನವರ್, ಶಿರೀಶ್ ಅಡ್ಕೆ, ಸುನೀಲ್ ಬಾಗಡಿ, ಬಸವರಾಜ್ ಕೋಳಿ, ಪಂಕಜ ತಿಪ್ಪಣ್ಣವರ್, ಮಾರುತಿ ಕಮತೆ, ಸದ್ದಾಮ ಮನಿಯರ್, ಶೌಕತ್ ಔಟಿ, ಹರೀಶ್ ಹಿತ್ತಲಮನಿ, ಬಾದ್ಶಾ ಕಂಪು ಸೇರಿದಂತೆ ಸದಲ್ಗ ಪಟ್ಟಣ ಸೇರಿ ಸುತ್ತಮುತ್ತಲಿನ ಹಳ್ಳಿಯ ರೈತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.